ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ದಿನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇಲ್ಲಿ ನಿಂದಿರಲಿಕ್ಕೆ ಅರ್ಹತೆ ಇಲ್ಲದಂಥ ನಮಗೋಸ್ಕರ ದೇವರ ಒಂದು ಕ್ಷಮಾಪಣೆಯಿಂದ ಇಲ್ಲಿ ನಿಲ್ಲಲಿಕ್ಕೆ ಸಾಧ್ಯ. ಅದಕ್ಕಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಆತ್ಮಿಕ ತಂದೆ ತಾಯಿಗೂ ದೇವರ ಹೆಸರಲ್ಲಿ ವಂದನೆ ಸಲ್ಲಿಸ್ತೇನೆ, ಅವ್ರು ಕೊಟ್ಟಂಥ ಈ ಅವಕಾಶಕ್ಕಾಗಿ. ಇವತ್ತು ದೇವರು ಶಿಲುಬೆಯಲ್ಲಿ ಹೇಳಿದಂಥ 7 ಮಾತುಗಳು. ಆ 7 ಮಾತುಗಳಂದರೆ ಅವು ಸಾಮಾನ್ಯ ಮಾತುಗಳಲ್ಲ. ಯಾಕೆಂದರೆ ನಾವು ನೋಡ್ತೀವಿ ಲೋಕದಲ್ಲಿ ಒಬ್ಬ ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ನಾವು ಹೊರಗಡೆ ಇರೋ ಎಷ್ಟೋ ಜನರು ನೋಡುವಾಗ ಅವರು ಸಾಯೋ ಸಮಯದಲ್ಲಿ ಏನು ಹೇಳಿದರು ಅನ್ನೋದನ್ನು ಭಾಳ ಆತುರದಿಂದ ಕೇಳ್ತೀವಿ, ಆಸಕ್ತಿಯಿಂದ ಕೇಳ್ತೀವಿ. ಮತ್ತು ಅವರು ಏನು ಹೇಳಿದ್ರು ಅನ್ನೋದನ್ನ ಭಾಳ ಗಮನ ಕೊಟ್ಟು ಕೇಳ್ತೀವಿ. ಎಷ್ಟು ಅವರು ಅಲ್ಲಿರೋಂಥ ಒಂದು ಪರಿಸ್ಥಿತಿ ಹೇಗಿದ್ದರೂ ಕೂಡ, ಅಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ, ಆ ಸಾವಿನ ಸ್ಥಿತಿಯಲ್ಲಿದ್ದರೂ ಕೂಡ ಕೊನೆಯದಾಗಿ ಏನು ಹೇಳಿದರು ಅನ್ನೋದನ್ನು ನಾವು ತುಂಬ ಗಮನ ಕೊಟ್ಟು ಕೇಳ್ತೀವಿ. ಯಾಕಂದರೆ ಅದು ಭಾಳ ಕೊನೆಯದಾಗಿ ಹೇಳುವಂಥ ಮಾತು ಏನಿದೆಯೋ ಅದು ಭಾಳ ಮುಖ್ಯವಾದಂಥ ಮಾತಾಗಿದೆ. ಅದೇ ರೀತಿಯಲ್ಲಿ ನಾವು ಇವತ್ತು ಯೇಸು ಸ್ವಾಮಿನ ನೋಡುವಾಗ, ಯೇಸು ಸ್ವಾಮಿ ಕೂಡ ಶಿಲುಬೆಯಲ್ಲಿ 7 ಮಾತುಗಳು ಹೇಳಿರುವಾಗ ಆ 7 ಮಾತುಗಳು ನಮ್ಮೆಲ್ಲರ ಜೀವಿತಕ್ಕೆ ಅವು ಭಾಳ ಪ್ರಾಮುಖ್ಯವಾದಂಥ ಮಾತುಗಳಾಗಿದ್ದಾವೆ. ನಮ್ಮೆಲ್ಲರ ಜೀವಿತ ಅನ್ನೋದಕ್ಕಿಂತ ಈ ಪ್ರಪಂಚಕ್ಕೆ ಆ 7 ಮಾತುಗಳು ತುಂಬ ಒಂದು ಘನವುಳ್ಳಂಥ ಮಾತುಗಳಾಗಿದ್ದಾವೆ. ಆ ಮಾತುಗಳನ್ನು ಧ್ಯಾನಿಸುವಾಗ ನಾವು ಮೊದಲನೇದಾಗಿ ನೋಡ್ಕೊಳ್ತೇವೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದಂಥ ಮೊದಲನೇ ಮಾತು. ಅದನ್ನೇ ಎಲ್ಲರೂ ಸೇರಿ ನಾವು ಸತ್ಯವೇದವನ್ನು ತೆರೆದು ಎಲ್ಲರೂ ಸೇರಿ ಓದ್ಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ, ಪೇಜ್ ನಂಬರ್ 104, 104. ಎಲ್ಲರೂ ಸೇರಿ ಓದ್ಕೊಳ್ಳೋಣ. ಎಲ್ಲರೂ ತೆರೆದಿದ್ದೀರಂದರೆ ಈಗ ಓದ್ಕೊಳ್ಳೋಣ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆಂಬುದು ಅರಿಯರು ಅಂದನು. ಇದು ಏನಂದರೆ, ಈ ಮಾತು ಹೇಳೋದಕ್ಕಿಂತ ಮುಂಚೆ ನಾವು ಈಗ ಸ್ವರೂಪ ಹೇಳಿದ ಹಾಗೆ ನಾವು ನೋಡ್ಕೊಂಡ್ವಿ 5 ರೀತಿಯ ಗಾಯಗಳ ಬಗ್ಗೆ. 5 ರೀತಿಯಲ್ಲಿ ಗಾಯಗಳ ಬಗ್ಗೆ ನಾವು ನೋಡ್ಕೊಂಡ್ವಿ. ಯೇಸು ಸ್ವಾಮಿ ಈ ಮಾತು ಹೇಳೋದಕ್ಕಿಂತ ಮುಂಚೆ ಆತ ಆ ದಿನದ ಹಿಂದಿನ ರಾತ್ರಿಯಲ್ಲಿ ಏನೆಲ್ಲ ಆಯಿತು ಅಂತ ನಾವು ನೋಡ್ಕೊಳ್ಳೋದಾದರೆ, ನಿಜವಾಗ್ಲೂ ಆತನು ಪಟ್ಟಂಥ ಆ ಒಂದು ಬಾಧೆಗಳು ಹೇಗಿದ್ವು ಅಂದರೆ, ಆತನು ಒಂದೊಂದು ಆತನು ಯಾವ ತಪ್ಪು ಮಾಡದೇ ಇರುವಂಥ ಒಬ್ಬ ದೇವಾದಿ ದೇವನು, ಒಬ್ಬ ನ್ಯಾಯವಂತನು, ಒಬ್ಬ ನೀತಿವಂತನು. ಆತನೇನೆಂದರೆ, ಆತನನ್ನು ಏನು ಮಾಡ್ತಾರೆ ಅಂದರೆ, ಆ ರಾತ್ರಿ ಎಲ್ಲ ಆತನಿಗೆ ಅನೇಕ ಕಡೆ ತೀರ್ಪು ಮಾಡೋಕ್ಕೋಸ್ಕರ ಅನೇಕ ಕಡೆ ಓಡಾಡಿಸ್ತಾರೆ. ಅದು ಓಡಾಡಿಸೋದು ಹೇಗೆ ಅಂದರೆ, ಆತನ ಮೇಲೆ ಶಿಲುಬೆಯ ಭಾರವನ್ನು ಹೊರಿಸಿದ್ದಾರೆ, ಆತನಿಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಕೇಳಿಸ್ಕೊಂಡ್ವಿ, ಆತನಿಗೆ ಚಾಟಿಯ ಹೊಡೆದಿದ್ದಾರೆ, ಬಾಚಿಯ ತಿವಿದಿದ್ದಾರೆ, ಮತ್ತು ಕೈ ಕಾಲುಗಳಿಗೆ ಮೊಳೆ ಹೊಡೆದಿದ್ದಾರೆ, ಮತ್ತು ಮುಳ್ಳಿನ ಕಿರೀಟ ಇಟ್ಟಿದ್ದಾರೆ. ಅಷ್ಟು ಶರೀರಕ್ಕೆ ಕೊಟ್ಟಂಥ ನೋವಿಗಿಂತ ಮಾನಸಿಕವಾಗಿ ಕೂಡ ಆತನನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಕುಗ್ಗಿಸಿದ್ದಾರೆ. ಮಾನಸಿಕವಾಗಿ ಕೂಡ ಆತನಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ದೈಹಿಕವಾಗಿ ಕೂಡ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಈ ಚಿತ್ರಹಿಂಸೆಯ ಮಧ್ಯದಲ್ಲಿ ನಾವು ಈಗ ಲೋಕದಲ್ಲಿ ನೋಡ್ತೇವೆ, ಯಾರಾದರೂ ಒಬ್ಬ ಒಂದು ಕದಿಮರು ಅಂದರೆ ಒಂದು ಮಹಾ ಅಪರಾಧ ಮಾಡಿದಂಥ ಒಂದು ವ್ಯಕ್ತಿಗೆ ಶಿಕ್ಷೆ ನೋಡೋದಾದರೆ ಆತನಿಗೆ ಕೊನೆಯದಾಗಿ ಒಂದು ಶಿಕ್ಷೆ ಕೊಡ್ತಾರೆ. ಎಲ್ಲ ಶಿಕ್ಷೆ ಮುಗಿದ್ಮೇಲೆ ಒಂದು ಗಲ್ಲು ಶಿಕ್ಷೆ ಅಂತ ಕೊಡ್ತಾರೆ. ಆ ಗಲ್ಲು ಶಿಕ್ಷೆ ಕೊಡುವಾಗಲೂ ಕೂಡ, ಅಂಥ ಒಂದು ಕಠಿಣ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಡುವಾಗಲೂ ಕೂಡ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಆದರೆ ಇಲ್ಲಿ ಯೇಸು ಸ್ವಾಮಿಗೆ ಏನು ಕೇಳಿಲ್ಲ, ಯಾವುದು ಕೇಳದೆ ಏನು ಮಾಡಿದ್ದಾರೆ ಅಂದರೆ ಆತನನ್ನು ಮರಣಕ್ಕೆ ಒಪ್ಪಿಸಿದ್ದಾರೆ. ಆತನಿಗೆ ಅಂದರೆ ಎಷ್ಟು ಬಾಧೆ ಕೊಟ್ಟು, ಒಂದು ಈ ಲೋಕದಲ್ಲಿ ನೋಡುವಾಗ ಎಷ್ಟು ಕಠಿಣ ವ್ಯಕ್ತಿಗೂ ಕೂಡ ಅಷ್ಟು ಗಾಯ ಕೊಡದೆ ಒಂದೇ ಸರಿ ಮರಣಕ್ಕೆ ಒಪ್ಪಿಸಿಕೊಡೋದನ್ನು ನೋಡ್ತೇವೆ. ಅಲ್ಲದ್ರೆ ಇಲ್ಲಿ ಯೇಸು ಸ್ವಾಮಿನ ಹಾಗೆ ಒಂದೇ ಸರಿ ಶಿಲುಬೆಗೆ ಹಾಕಿದ್ದನ್ನು ನಾವು ನೋಡ್ತಾ ಇಲ್ಲ. ಒಂದೇ ಸರಿ ಒಂದು ಆತನಿಗೆ ಹಿಂಸೆ ಕೊಟ್ಟು ಬಿಟ್ಟಿದ್ದನ್ನು ನೋಡ್ತಾ ಇಲ್ಲ. ರಾತ್ರಿ ಎಲ್ಲ ಹಿಂಸೆ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಗಾಯಪಡಿಸಿದ್ದಾರೆ. ಗಾಯದ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ ಶಿಲುಬೆಯನ್ನು ಓರಲಾರದ ಶಿಲುಬೆಯನ್ನು ಒತ್ಕೊಂಡು ಹೋಗುವಾಗಲೂ ಕೂಡ ಯೇಸು ಸ್ವಾಮಿ ಮಾತು ಹೇಳ್ತಾ ಇದ್ದಾರೆ. ನಾವು ಇವಾಗ ಈ ಲೋಕದಲ್ಲಿ ನೋಡುವಾಗ ಸಾಮಾನ್ಯವಾಗಿ ನಮಗೆ ಯಾರೋ ಏನೋ ತಪ್ಪು ಮಾಡಿದ್ದಾರೆ ಅಂದರೆ ಅದನ್ನು ನಾವು ಸಾಮಾನ್ಯ ಮನುಷ್ಯರಾಗಿ ಏನೋ ನೋವು ಕೊಟ್ಟಿಲ್ಲ ಅಂದರೂ ಅವ್ರನ್ನ ಕ್ಷಮಿಸೋಕ್ಕಾಗಲ್ಲ. ಆದರೆ ಆತನ ಏನಂದರೆ, ಇಷ್ಟು ಹಿಂಸೆ ಕೊಟ್ಟವರನ್ನು, ಇಷ್ಟು ನೋವು ಪಡಿಸಿದವರನ್ನು, ಇಷ್ಟು ಅವಮಾನ ಮಾಡಿದವರನ್ನು, ಇಷ್ಟು ಮಾನಸಿಕವಾಗಿ ಕುಗ್ಗಿಸಿದವರನ್ನು, ಆತನ ದೇಹ ನೋಡೋದಾದರೆ ಮಾಂಸದ ಮುದ್ದೆ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಆತನ ಏನು ಮಾಡ್ತಾ ಇದ್ದಾನೆ ಅಂದರೆ ಇನ್ನೊಬ್ಬರಿಗೋಸ್ಕರ ಕ್ಷಮಾಪಣೆ ಕೇಳ್ತಾ
ಇದ್ದಾನೆ. ಏನಂದರೆ ಅಷ್ಟು ಹಿಂಸೆ ಕೊಟ್ಟಂಥ ಜನರನ್ನು, ಅಷ್ಟು ಹಿಂಸೆ ಗಾಯಪಡಿಸಿದಂಥ ಅಲ್ಲಿರುವಂಥ ಆ ಸಿಪಾಯಿಗಳಿಗಾಗಲಿ ಪಿಲಾತನಿಗಾಗಲಿ ಆತನು ಯಾವ ರೀತಿಯಲ್ಲೂ ದ್ವೇಷ ಇಲ್ಲದೆ ಆತನು ಪ್ರೀತಿಯಿಂದ ಏನು ಮಾಡ್ತಾ ಇದ್ದಾನೆ ಅಂದರೆ ಅವರನ್ನು ಕ್ಷಮಿಸ್ತಾ ಇದ್ದಾನೆ. ತಂದೆ ಹತ್ರ ವಿಜ್ಞಾಪನೆ ಮಾಡ್ತಾ ಇದ್ದಾರೆ, ತಂದೆ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ ಅಂದರೆ, ತಂದೆ ಅವ್ರು ಏನು ಮಾಡ್ತಾ ಇದ್ದಾರೋ ಅವರ ಅಪಹಾಸ್ಯ ಮಾಡಿದ್ರು, ಅದು ಯಾವುದನ್ನು ಗಮನಕ್ಕೆ ಇಟ್ಟುಕೊಳ್ಳದಂತೆ ಆತನು ಏನು ಮಾಡ್ತಾ ಇದ್ದಾನೆ ಅಂದರೆ ಪ್ರತಿಯೊಬ್ಬರನ್ನ ಕ್ಷಮಿಸ್ತಾ ಇದ್ದಾನೆ. ಅವರನ್ನು ಮಾತ್ರ ಅಲ್ಲ, ನಮ್ಮ ಕ್ಷಮಾಪಣೆಗೋಸ್ಕರ, ನಮ್ಮ ಪಾಪ ದೋಷಗಳಿಗೋಸ್ಕರ ಆತನು ಏನು ಮಾಡ್ತಾನೆ ಅಂದರೆ ಆತನು ಅಲ್ಲಿ ಎಲ್ಲರ ಮಧ್ಯದಲ್ಲಿ ನಮ್ಮ ಪಾಪಗಳಿಗೋಸ್ಕರ ಆ ಕಲ್ವರಿಯಲ್ಲಿ ಪ್ರಾಣ ಕೊಡೋದಕ್ಕೋಸ್ಕರನೇ ಅದೆಲ್ಲವನ್ನು ಸಹಿಸಿಕೊಂಡು ಬಂದು ಆತನು ಪ್ರಾಣ ಕೊಟ್ಟು ನಮ್ಮನ್ನು ಕ್ಷಮಿಸಿದ್ದಾನೆ. ಆದರೆ ನಾವು ನೋಡ್ತೇವೆ, ಒಂದು ಕಡೆಗೆ ತಪ್ಪಿ ಹೋದ ಮಗನ ಬಗ್ಗೆ ನೋಡ್ತೀವಿ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ. ಆ ಇಬ್ಬರು ಮಕ್ಕಳಲ್ಲಿ ಅವನು ಚಿಕ್ಕವನು ಏನು ಮಾಡ್ತಾನೆ ಅಂದರೆ ಅವನಿಗೆ ಬರ್ತಕ್ಕ ಪಾಲನ್ನು ತಕ್ಕೊಂಡು ಅವನು ದೂರ ದೇಶಕ್ಕೆ ಹೋಗ್ತಾನೆ. ದೂರ ದೇಶಕ್ಕೆ ಪಾಲು ಏನೇನು ಬೇಕಾಗಿ ಅವನಿಗೆ ಏನೇನು ಬರ್ತಕ್ಕ ಪಾಲನ್ನು ತಕ್ಕೊಂಡು ಅವನು ದೂರ ದೇಶಕ್ಕೆ ಹೋಗಿರುವಾಗ ಅವನಿಗೆ ತಕ್ಕೊಂಡಂಥ ಪಾಲು ಎಲ್ಲ ಆಸ್ತಿಯ ಪಾಲು, ಹಣ ಏನು ಅವನಿಗೇನು ಬರ್ತಕ್ಕದಿತ್ತೋ ಅದು ಎಲ್ಲವನ್ನು ಸ್ವಲ್ಪ ದಿನದಲ್ಲಿ ಏನು ಮಾಡ್ತಾನೆ ಅಂದರೆ ಖಾಲಿ ಮಾಡ್ಕೊಳ್ತಾನೆ. ಏನೂ ಇಲ್ಲದ ಸ್ಥಿತಿಗೆ ಒಂದಿನ ಬಂದು ನಿಲ್ತಾನೆ. ಅಂದರೆ ತಂದೆಯ ಮನೆಯಲ್ಲಿ ಸಂಪತ್ತು ಇತ್ತು, ತಂದೆಯ ಮನೆಯಲ್ಲಿ ಸಂತೋಷ ಇತ್ತು, ತಂದೆಯ ಮನೆಯಲ್ಲಿ ಸಮಾಧಾನ ಇತ್ತು, ತಂದೆಯ ಮನೆಯಲ್ಲಿ ಪ್ರೀತಿ ಇತ್ತು. ಇದೆಲ್ಲವನ್ನು ತೊರೆದು ಆತನ ಏನು ಮಾಡ್ತಾನೆ ಅಂದರೆ ಕೇವಲ ಆಸ್ತಿ ಮೇಲೆ ಮನಸ್ಸಿಟ್ಟು ಆಸ್ತಿನೆಲ್ಲ ತಕ್ಕೊಂಡು ಹೋಗಿ ಒಂದು ದಿನ ಅವನಿಗಿರುವಂಥ ಎಲ್ಲ ಪದವಿಯನ್ನು ಕಳ್ಕೊಂಡು, ಅವನಿಗಿರುವಂಥ ಎಲ್ಲ ಗೌರವವನ್ನು ಕಳ್ಕೊಂಡು ಆತನು ಒಬ್ಬಂಟಿಗನಾಗಿ ಹೇಗೆ ನಿಲ್ತಾನೆ ಅಂದರೆ ಏನು ಇಲ್ಲದವನಾಗಿ ನಿಂತ ಮೇಲೆ ಅವನು ತಿನ್ನೋ ಊಟಕ್ಕೂ ಕೂಡ ಪರದಾಟ ಮಾಡುವಂಥ ಒಂದು ದಿನ ಬರುತ್ತೆ. ಅವನು ಕೊನೆಗೆ ತಿನ್ನಕ್ಕೆ ಊಟ ಸಿಗದಿರುವಾಗ ಎಲ್ಲಾದರೂ ಹಂದಿಗಳ ಒಂದು ಲದ್ದೆಯನ್ನು ತಿನ್ನಬೇಕಂತ ಹೋಗ್ತಾನೆ. ಇಂಥ ಕಠಿಣ ಪರಿಸ್ಥಿತಿಗೆ ಆತನು ಹೋಗ್ತಾನೆ. ಆದರೆ ಒಂದು ದಿನ ಆತನು ಮನಸ್ಸು ಮಾಡ್ತಾನೆ, ಏನಂದರೆ ನಾನು ನನ್ನ ತಂದೆ ಮನೆಗೆ ತಿರುಗಿ ಹೋಗ್ಬೇಕಂತ. ಹಲ್ಲೆಲೂಯ, ನಾನು ನನ್ನ ತಂದೆ ಮನೆಗೆ ತಿರುಗಿ ಹೋಗ್ಬೇಕಂತ. ಯಾಕೆಂದರೆ ಆತನಿಗೆ ಗೊತ್ತಿತ್ತು, ಇಲ್ಲಿ ಎಂತ ನನ್ನ ತಂದೆ ಮನೆಯಲ್ಲಿ ನನಗೆ ಯಾವ ಸ್ಥಾನ ಇತ್ತು, ಇವತ್ತು ಅದನ್ನು ಕಳ್ಕೊಂಡು ಹೊರಗಡೆ ಬಂದಮೇಲೆ ಇವತ್ತು ನಾನು ಹೇಗೆ ನಿಂತಿದ್ದೀನಿ ಅಂತ ಅವನು ಚೆನ್ನಾಗಿ ಅವನ ಅರ್ಥವನ್ನು ಆಗಿರೋದ್ರಿಂದ ಅವನು ಏನು ಮಾಡ್ತಾನೆ ಅಂದರೆ ತಂದೆ ಮನೆಗೆ ತಿರುಗಿ ಬರಲಿಕ್ಕೆ ಆತನು ಮನಸ್ಸು ಮಾಡ್ತಾನೆ. ಆ ಮನಸ್ಸು ಮಾಡಿದ್ಮೇಲೆ ತಂದೆ ಮನೆಗೆ ಹಿಂತಿರುಗಿ ಬರ್ತಾನೆ. ಆದರೆ ತಂದೆ ಆತನನ್ನು ನೋಡಿದ ತಕ್ಷಣ ಏನು ಮಾಡ್ತಾನೆ ಅಂದರೆ ಆತನನ್ನು ಅಪ್ಪಿಕೊಂಡು ಅಷ್ಟಕ್ಕೆ ಬಿಡಲ್ಲ. ಆತನ ಏನು ಮಾಡ್ತಾನೆ ಅಂದರೆ ಮೊದಲಿರುವಕ್ಕಿಂತ ಎರಡಷ್ಟು ಪ್ರೀತಿಯನ್ನು ಅವನನ್ನು ಪ್ರೀತಿ ಮಾಡ್ತಾನೆ. ಯಾವ ರೀತಿ ಅದನ್ನು ಕ್ರಿಯೆ ರೂಪದಲ್ಲಿ ನೋಡುವಾಗ ಆತನ ಯಾವ ರೀತಿ ಪ್ರೀತಿ ಮಾಡ್ತಾನೆ ಅಂದರೆ ಆತನ ಕೈಗಳಿಗೆ ಉಂಗುರ ತೊಡಿಸ್ತಾನೆ, ಆತನಿಗೆ ಹೊಸ ನಿಲುವಂಗಿಯನ್ನು ಹಾಕ್ತಾನೆ, ಆತನ ಕಾಲುಗಳಿಗೆ ಕೆರವನ್ನು ಹಾಕ್ತಾನೆ. ಅಂದರೆ ಮಗ ತಿರುಗಿ ಬಂದಂಥ ಸಂಭ್ರಮವನ್ನು ಕೊಬ್ಬಿದಾಗ ಒಂದು ಕರು ಕೊಯ್ದು ಅಷ್ಟು ಸಂಭ್ರಮ ಪಡ್ತಾನೆ. ಇದಕ್ಕೆ ಸಾದೃಶ್ಯವಾಗಿ ಯೇಸು ಕ್ರಿಸ್ತನ ನೋಡುವಾಗ ನಾವು ಕೂಡ ಯೇಸು ಕ್ರಿಸ್ತನನ್ನು ಅರ್ಥ ಮಾಡ್ಕೊಂಡಿದ್ದೇವೆ, ಯೇಸು ಕ್ರಿಸ್ತನನ್ನು ತಿಳ್ಕೊಂಡಿದ್ದೇವೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೇವೆ. ಆದರೆ ನಾವು ಎಷ್ಟೋ ಸರಿ ತಪ್ಪಿ ಹೋಗುವಾಗ ಈ ಮಗನು ಯಾವ ರೀತಿ ತಪ್ಪಿ ಹೋದೋ, ಇವತ್ತು ಯೇಸು ಕ್ರಿಸ್ತನ ಪ್ರೀತಿ, ಅನ್ಯೋನ್ಯತೆ, ಸಮಾಧಾನ ಪಡ್ಕೊಂಡಂತ ನಾವು ಕೂಡ ಹೊರಗಡೆ ಹೋಗಿ ಇವತ್ತು ತಿರುಗಿ ಬರುವಾಗಲೂ ಕೂಡ ದೇವರು ನಮ್ಮೆಲ್ಲರೂ ಇಲ್ಲಿ ಈ ರೀತಿ ಕೂತ್ಕೊಂಡಿದ್ದೀವಿ ಅಂದರೆ ಆತನು ನಮಗೆ ಎರಡರಷ್ಟು ಪ್ರೀತಿಯನ್ನು ಕೊಟ್ಟಿರೋದ್ರಿಂದ, ಈ ರೀತಿ ಆತನು ಮೊದಲಿದ್ದಕ್ಕಿಂತ ಹೆಚ್ಚಿನ ಪ್ರೀತಿ ನಮಗೆ ಕೊಟ್ಟು ನಮ್ಮ ಪಾಪಗಳು ಕ್ಷಮಿಸಿರೋದ್ರಿಂದ ನಾವು ಒಬ್ಬೊಬ್ಬರು ಹೀಗೆ ಇಲ್ಲಿ ಕೂತ್ಕೊಂಡು ಈ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ. ಯಾಕೆಂದರೆ ಇವತ್ತು ಯೇಸು ಸ್ವಾಮಿ ನಮ್ಮೊಬ್ಬೊಬ್ಬರನ್ನೇ ಕ್ಷಮಿಸಿರುವಾಗ, ನಮ್ಮೊಬ್ಬೊಬ್ಬರನ್ನೇ ಪ್ರೀತಿ ಮಾಡಿರುವಾಗ ನಾವು ಕೂಡ ಈ ಪ್ರೀತಿ ಮಾಡುವ ಅಂಗಿನಲ್ಲಿ ನಾವಿದ್ದೇವೆ. ನೋಡ್ರಿ, ಅವತ್ತು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದಾಗ ಅದು ಅಂದರೆ ಕತ್ತಲಾಗ್ಬಿಡ್ತು. ಮಧ್ಯಾಹ್ನ 12. ಈಗ ಇಲ್ಲಿ ನೋಡೋದಾದರೆ ಈ ಸಮಯದಲ್ಲಿ ಇಲ್ಲಿ ಎಲ್ಲ ಸುತ್ತ ನೋಡುವಾಗ ಬಿಸಿಲಿದೆ. ಆದರೆ ಆವತ್ತು ಯೇಸು ಸ್ವಾಮಿ ಕೊಡುವಂಥ ಹಿಂಸೆಗಳನ್ನು, ನೋವುಗಳನ್ನು ನೋಡೋಕ್ಕಾಗದೆ ಪ್ರಕೃತಿನೇ ಮೌನವಾದಾಗ ಎಲ್ಲದೂ ಕತ್ತಲಾಗ್ಬಿಡ್ತು. ಇವತ್ತು ನಾವು ಕೂಡ ಅನೇಕ ರೀತಿಯಲ್ಲಿ ದೇವರು ಇಷ್ಟು ಹಿಂಸೆ ಪಟ್ಟಿದ್ದಾರೆ, ಇಷ್ಟು ನೋವು ಅನುಭವಿಸಿದ್ದಾರೆ, ಇಷ್ಟೊಂದು ಬಾಧೆಗಳನ್ನು ಪಟ್ಟಿದ್ದಾರೆ ಅಂದರೆ ನಿನ್ನ ಪಾಪಗಳಿಗೋಸ್ಕರ, ನಾನು ನೀನು ಮಾಡಿದಂಥ ದೋಷಗಳಿಗೋಸ್ಕರ, ನಾನು ನೀನು ಮಾಡಿದಂಥ ತಿರುಗಿ ಮಾಡಿದಂಥ ಒಂದೊಂದು ಪಾಪಗಳಿಗೋಸ್ಕರ ಆತನು ಆವತ್ತೇ ನಮಗೋಸ್ಕರ ಪ್ರಾಣ ಕೊಟ್ಟಂಥ ದೇವರಾಗಿದ್ದಾರೆ. ನಮ್ಮ ದೇವರು ಸತ್ಯವೇದದಲ್ಲಿ ಕೂಡ ನೋಡ್ತೇವೆ ನಾವು, ಅನೇಕ ರೀತಿಯಲ್ಲಿ ಅನೇಕ ಜನರನ್ನು ಕ್ಷಮಿಸಿದಂಥ ತಂದೆ ನಮ್ಮ ತಂದೆ ಆಗಿದ್ದಾರೆ. ನಾವು ವಿಶೇಷವಾಗಿ ಒಬ್ಬ ವ್ಯಭಿಚಾರ ಸ್ತ್ರೀಯನ್ನು ನೋಡ್ತೇವೆ.
ಅವಳು ವ್ಯಭಿಚಾರ ಮಾಡ್ತಾ ಇರೋದನ್ನು ಅಲ್ಲಿರುವಂಥ ಜನರೆಲ್ಲ ನೋಡಿ ಅವಳನ್ನು ಸಾಯಿಸ್ಬೇಕಂತ ಕಲ್ಲುಗಳ ತಗೊಂಡು ಅವಳನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರುವಾಗ ಅವಳು ಓಡಿ ಹೋಗ ಯೇಸು ಸ್ವಾಮಿ ಅವಳ ಎದುರುಗಡೆ ಬರೋದನ್ನು ನೋಡ್ತಾಳೆ. ಯೇಸು ಸ್ವಾಮಿ ಎದುರುಗಡೆ ಬರುವಾಗ ಏನಾಯ್ತು ಅಂತ ಕೇಳುವಾಗ ಅಲ್ಲಿರೋ ಜನ ಹೇಳ್ತಾರೆ, ಇವಳು ವ್ಯಭಿಚಾರ ಮಾಡುವಂಥ ಸ್ತ್ರೀ, ಇವಳನ್ನು ನಾವು ಸಾಯಿಸ್ಬೇಕು ಕಲ್ಲೆಸೆದ ಅನ್ನುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಏನಂದರೆ ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ವೋ ಅವರು ಇವಳನ್ನು ಸಾಯಿಸ್ರಿ ಅಂತ. ನಿಜ, ಅಲ್ಲಿ ಯಾರು ತಪ್ಪು ಮಾಡದೇ ಇರೋ ಜನ ಯಾರೂ ಇರಲಿಲ್ಲ, ಎಲ್ಲರೂ ತಪ್ಪು ಮಾಡಿರೋದ್ರಿಂದ ಅವಳನ್ನು ಯಾರೂ ಸಾಯಿಸ್ಲಿಕ್ಕಾಗಲ್ಲ. ಆಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಏನಂದರೆ ನಾನು ಕೂಡ ನಿನ್ನನ್ನು ಏನು ಮಾಡಲ್ಲ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ. ಅಂದರೆ ನನ್ನ ದೇವರು ಎಂಥ ವ್ಯಭಿಚಾರದಲ್ಲಿ ಎಂಥ ಕೆಟ್ಟ ಹೋದವರನ್ನು ಕೂಡ ಪ್ರೀತಿಸಲಿಕ್ಕೆ ಬಂದಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ನಾವು ಸಮರ್ಯಶ್ರೀನೂ ಕೂಡ ನೋಡುವಾಗ ಸಮರ್ಯಶ್ರೀ ಕೂಡ ಅವಳು ಎಷ್ಟೇ ಊರೊಳಗೆ ಎಷ್ಟು ತಪ್ಪು ಪಾಪ ಎಲ್ಲ ಮಾಡಿದಾಳೆ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಾಳೆ, ಅಂಥವಳನ್ನು ಕೂಡ ನಮ್ಮ ಯೇಸು ಸ್ವಾಮಿ ಕ್ಷಮಿಸಿದಂಥ ದೇವರಾಗಿದ್ದಾರೆ. ಮತ್ತು ನಾವು ಒಂದು ಕಡೆ ನೋಡ್ತೇವೆ, ಒಬ್ಬ ರೋಗಿ ಅವನು ಎಷ್ಟೋ ವರ್ಷದಿಂದ ರೋಗದಲ್ಲಿರುವಂಥ ವ್ಯಕ್ತಿ ಅವನು ಸ್ವಸ್ಥತೆಗೋಸ್ಕರ ಯೇಸು ಸ್ವಾಮಿ ಹತ್ರ ಬರುವಾಗ ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ. ನಾವು ಇದೆಲ್ಲ ನೋಡುವಾಗ ಕ್ಷಮಾಪಣೆ ಅನ್ನೋದು ಎಷ್ಟು ಮುಖ್ಯ ಒಬ್ಬ ಮನುಷ್ಯನಿಗೆ ಅಂತ ನೋಡ್ತೇವೆ. ಯಾಕೆಂದರೆ ನಮ್ಮಲ್ಲಿ ಇವತ್ತು ನಾವು ಕ್ಷಮಾಪಣೆ ಹೊಂದಿದ್ದೇವೆ, ಆದರೆ ಇನ್ನೊಬ್ಬರನ್ನು ಕ್ಷಮಿಸೋ ರೀತಿಯಲ್ಲಿ ನಾವಿಲ್ಲ. ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ನಮಗೆ ದ್ರೋಹ ಮಾಡಿರೋರು ಇರ್ಬೋದು, ನಮಗೆ ವಿರೋಧ ಮಾಡಿರೋರು ಇರ್ಬೋದು, ನಮಗೆ ಮೋಸ ಮಾಡಿರೋರು ಇರ್ಬೋದು, ಅನ್ಯಾಯ ಮಾಡಿರೋರು, ಇವರೆಲ್ಲ ನಮ್ಮ ಮುಂದೆ ಇದ್ದಾರೆ. ಇವರನ್ನು ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ದ್ವೇಷ ಮಾಡ್ತಾ ಇದ್ದೀವಿ. ನಾವು ಒಂದು ಕಡೆ ಕಳೆದ ವಾರ ಕೂಡ ನೋಡಿದ್ವಿ, ಸಾರೋರು ಮತ್ತು ರತ್ನಕರ ಒಂದು ಉದಾಹರಣೆ ತೋರಿಸಿದ್ರೆ, ಏನಂದರೆ ಯೇಸು ಸ್ವಾಮಿ ಹೃದಯದಲ್ಲಿ ಏನಿರುತ್ತೋ ಅವರನ್ನು ನಂಬಿದವರ ಹೃದಯದಲ್ಲಿ ಕೂಡ ಅದೇ ಇರುತ್ತಂತ. ಆದರೆ ಇವತ್ತು ಯೇಸು ಸ್ವಾಮಿ ಹೃದಯದಲ್ಲಿ ಪ್ರೀತಿ ಇದೆ, ಸಮಾಧಾನ ಇದೆ, ಕನಿಕರ ಇದೆ, ಸಹಿಸಿಕೊಳ್ಳುವಿಕೆ ಇದೆ. ಆದರೆ ನಮ್ಮ ಹೃದಯದಲ್ಲಿ ಏನಿದೆ ಅಂದರೆ ಇನ್ನೊಬ್ಬರನ್ನ ದ್ವೇಷ ಮಾಡ್ತೀವಿ, ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡ್ತೀವಿ, ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ವಿ. ಆದರೆ ನಿಜವಾಗ್ಲೂ ನಾವು ಯೇಸು ಸ್ವಾಮಿ ನಂಬಿದಂಥ ಮಕ್ಕಳ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕೆಂದರೆ ಯೇಸು ಸ್ವಾಮಿ ಒಬ್ಬ ಪಾಪಿಯನ್ನು ಕ್ಷಮಿಸೋದು ತುಂಬ ಪ್ರೀತಿಯಿಂದ ಕ್ಷಮಿಸಿದ್ದಾರೆ. ನಾವು ಕೂಡ ಇನ್ನೊಬ್ಬರನ್ನು ಕ್ಷಮಿಸುವುದನ್ನು ನೋಡಿದರೆ ನಮ್ಮನ್ನು ಕೂಡ ಯೇಸು ಸ್ವಾಮಿ ಪ್ರೀತಿ ಮಾಡುವಂಥವನಾಗಿದ್ದಾನೆ. ಇವತ್ತು ನಮಗೆ ಕ್ಷಮಿಸೋ ಗುಣ ಇಲ್ಲದೆ ನಾವು ಒಂದು ಮಾತು ಹೇಳೋದಾದರೆ, ಕ್ಷಮಾಪಣೆ ಎಲ್ಲಿರುತ್ತೋ ಅಲ್ಲಿ ಕ್ಷೇಮ ಇರುತ್ತೆ, ಅಂದರೆ ಆರೋಗ್ಯ ಇರುತ್ತೆ. ಕ್ಷಮಾಪಣೆ ಎಲ್ಲಿ ಇರೋಲ್ಲೋ ಅಲ್ಲಿ ನಾನಾ ರೀತಿಯ ಬಲಹೀನತೆಗೆ ನಾವು ಒಳಗಾಗ್ತೀವಿ. ಯಾಕೆಂದರೆ ನಮ್ಮಲ್ಲಿರುವಂಥ ನಮಗೇನೋ ಒಬ್ಬರು ಮೋಸ ಮಾಡಿದಾರೆ ಅಂದರೆ ಅವ್ರನ್ನ ನೋಡುವಾಗ ನಮಗೇನಾಗುತ್ತೆ ಅಂದರೆ ನಮ್ಮಲ್ಲೇ ಗೊತ್ತಿಲ್ಲದೆ ನಮ್ಮಲ್ಲಿ ಅನೇಕ ರೀತಿಯಲ್ಲಿ ನಮ್ಮಲ್ಲೇ ಉತ್ಪಾದನೆ ಆಗುತ್ತೆ, ಅವರನ್ನು ಕೋಪ ಮಾಡುವಂಥದ್ದು, ಅವರನ್ನು ಅಸಹ್ಯ ಪಡೋದು. ಆಗ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಬಲಹೀನತೆಗಳಿಗೆ ನಾವು ಒಳಗಾಗ್ತೀವಿ. ಯಾಕೆಂದರೆ ಇವತ್ತು ನಮಗೆ ಒಳ್ಳೆ ಆರೋಗ್ಯ ಬೇಕಾ, ಒಳ್ಳೆ ಸಮಾಧಾನ, ಇವತ್ತು ಕ್ಷಮಿಸ್ಬೇಕನ್ನೋದು ಬೇರೆಯವ್ರಿಗೋಸ್ಕರ ಅಲ್ಲ, ನೀನು ಮುಂದೆ ಯಾರಿದಾರೋ ಅವ್ರನ್ನ ಕ್ಷಮಿಸಿದ್ರೆ ನನಗೇನೋ ಒಳ್ಳೇದಾಗ್ತದೆ ಅನ್ನೋದಲ್ಲ, ಅವರು ಒಳ್ಳೆಯವರಾಗೋಕ್ಕೋಸ್ಕರ ನಾನು ಕ್ಷಮಿಸೋದಲ್ಲ, ಆದರೆ ನನ್ನ ಒಳ್ಳೇದಕ್ಕೋಸ್ಕರನೇ ನಾನು ಇನ್ನೊಬ್ಬರನ್ನ ಕ್ಷಮಿಸುವ ಹಂಗಿನಲ್ಲಿದ್ದೀನಿ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೇವೆ, ಆ ತಂದೆ ತಾಯಿ ಕಂಡ್ರೆ ಮಕ್ಕಳಿಗಾಗಲ್ಲ, ತಂದೆ ತಾಯಿ ಏನೇ ಹೇಳಿದ್ರು ಅವ್ರನ್ನ ಕ್ಷಮಿಸೋದ ರೀತಿಯಲ್ಲಿದ್ದಾರೆ. ಇವತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ನೋಡ್ತೇವೆ, ಏನೋ ಒಂದು ರೀತಿಯಲ್ಲಿ ಏನೋ ನಮ್ಮ ಮಧ್ಯದಲ್ಲಿ ಏನೋ ಒಂದು ಆಯ್ತಂದ್ರೆ ಗಂಡನನ್ನ ಹೆಂಡತಿ ಕ್ಷಮಿಸಕ್ಕಾಗ್ತಾ ಇಲ್ಲ, ಹೆಂಡತಿಯನ್ನ ಗಂಡ ಕ್ಷಮಿಸಕ್ಕಾಗ್ತಾ ಇಲ್ಲ. ಮತ್ತೆ ಒಡ ಹುಟ್ಟಿದವರು ಚಿಕ್ಕೊಂದ್ರಿಂದ ಒಂದೇ ಮನೆಯಲ್ಲಿ ಬೆಳೀತಾ ಇರ್ತಾರೆ, ಒಂದೇ ಮನೆಯಲ್ಲಿ ಇರ್ತಾರೆ, ಒಂದೇ ಮನೆಯಲ್ಲಿ ಒಂದೇ ನೆರಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂಥವರ ಮಧ್ಯದಲ್ಲಿ ಅವರು ಬೆಳೀತಾ ಅವ್ರ ಜೀವಿತದಲ್ಲಿ ಏನಾಗುತ್ತೆ ಅಂದರೆ ಭಿನ್ನಾಭಿಪ್ರಾಯ ಬರುತ್ತೆ. ಅನೇಕ ವಿಷಯಗಳಲ್ಲಿ ಅಣ್ಣ ತಮ್ಮಂದರು ಏನಂದ್ರೆ ಒಬ್ಬರನ್ನು ಒಬ್ಬರು ಕ್ಷಮಿಸೋದ ರೀತಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ವಿ. ಆದರೆ ಯೇಸು ಸ್ವಾಮಿ ನಮಗೆ ಅದನ್ನು ಹೇಳ್ಕೊಟ್ಟಿಲ್ಲ. ನಿನ್ನ ಮುಂದೆ ನಿನ್ನನ್ನು ಎಷ್ಟೇ ವಿರೋಧ ಮಾಡೋರಿದ್ರು ಅವರನ್ನು ನೀನು ಪ್ರೀತಿ ಮಾಡು, ಅವರನ್ನು ನೀನು ಕ್ಷಮಿಸು, ನಿನ್ನ ಶತ್ರುಗಳನ್ನು ನೀನು ಕ್ಷಮಿಸು ಅಂತ ದೇವರು ಹೇಳ್ತಾ ಇದ್ದಾರೆ. ನಿನ್ನ ನೆರೆಹೊರೆಯವರನ್ನು ನೀನು ಕ್ಷಮಿಸು ಅಂತ. ಯಾಕೆಂದರೆ ಕ್ಷಮಿಸುವಂಥದ್ದು ತುಂಬ ಒಂದು ಪ್ರಾಮುಖ್ಯವಾದಂಥ ವಿಷಯ ಅಂತ ನಾವು ನೋಡ್ಕೊಳ್ತೇವೆ. ಈ ಸಮಯದಲ್ಲಿ ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ ನಾವು ಕ್ಷಮಿಸುವುದನ್ನು ಕಲಿಬೇಕಂತ. ಈ ರೀತಿ ಗುಡ್ ಫ್ರೈಡೇಲಿ ನಾವು ಅನೇಕ ವಾಕ್ಯಗಳನ್ನು ಕೇಳಿಸ್ಕೊಳ್ತೇವೆ, ಆದರೆ ಇದನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ. ಆದರೆ ಇವತ್ತು ಕ್ಷಮಾಪಣೆ ಅನ್ನೋದನ್ನ ನಾವು ತುಂಬ ಸೀರಿಯಸ್ ಆಗಿ ತಗೊಳ್ಬೇಕಾಗಿದೆ. ಆ ತೀರ್ಮಾನನ ತುಂಬ ಸೀರಿಯಸ್ ಆಗಿ ತಗೊಳ್ಬೇಕಾಯ್ತದೆ. ಯಾಕೆಂದರೆ ಪ್ರಪಂಚವನ್ನು ನೋಡುವಾಗ ನಮ್ಮ ದೇವರ ಬರೋಣ ತುಂಬ ಹತ್ತಿರವಾಗಿದೆ. ದೇವರ ಬರೋಣ ತುಂಬ ಹತ್ತಿರವಾಗಿರೋದ್ರಿಂದ ನಾವು ಇನ್ನೊಬ್ಬರನ್ನ ಆದಷ್ಟು ಬೇಗನೆ ನಾವು ಇನ್ನೊಬ್ಬರನ್ನ ಕ್ಷಮಿಸೋರಾಗಬೇಕು ಅಂತ ನಾವು ಇದು ವಾಕ್ಯದಿಂದ ತಿಳ್ಕೊಳ್ತೇವೆ. ಏನಂದರೆ ನಾನು ಒಂದು ಚಿಕ್ಕ ಉದಾಹರಣೆ ಕೇಳ್ತೀನಿ. ಇದು ನಮ್ಮ ಮನೆಯವರಿಗೆ ತುಂಬ ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರವಾದದ್ದು. ಇದು ನಾವು ಕಣ್ಣಾರೆ ನೋಡಿದಂಥ ಒಂದು ವಿಷಯನ ಉದಾಹರಣೆಗೆ ಹೇಳ್ತೀವಿ. ಒಂದು ತಂದೆ ಮಗ ಒಂದು ಊರಿಗೆ ಹೋಗಿದ್ದಾರೆ. 15 ದಿನದ ಕೆಳಗಡೆ ಇದು ಒಂದು ಊರಿಗೆ ಹೋಗಿದ್ದಾರೆ.
ತಂದೆ ಮಗ ಒಂದೇ ಜಾಗದಲ್ಲಿದ್ದಾರೆ, ತಂದೆನ ಮಗ ಮಾತಾಡಿಸ್ತಾ ಇಲ್ಲ. ಅಷ್ಟು ತಂದೆ ಅಂದರೆ ಅಷ್ಟು ದ್ವೇಷ ಮಾಡ್ತಾ ಇದ್ದಾರೆ. ತಂದೆಗೆ ಎಷ್ಟೋ ಪ್ರೀತಿ, ಮಗನ ಹತ್ರ ಮಾತಾಡಬೇಕು, ಮಗನ ಜೊತೆ ಹೊರಗಡೆ ಹೋಗಿ ಒಂದು ಊಟ ಮಾಡಬೇಕು, ಒಂದು ಟೀ ಕುಡಿಬೇಕು, ಈಗೆಲ್ಲ ಆಸೆ ಇಟ್ಕೊಂಡಿದ್ದಾರೆ. ಒಂದು ದಿನ ಎಲ್ಲ ತಂದೆ ಮಗ ಜೊತೆನೇ ಇದ್ದಾರೆ, ತಂದೆನ ಮಗ ಮಾತಾಡಿಸ್ತಾ ಇಲ್ಲ. ಅಷ್ಟು ಕ್ಷಮಿಸಕ್ಕಾಗದೆ ಅಷ್ಟು ಆತನಲ್ಲಿ ಏನಿದೆ ಅಂದರೆ ಆಕ್ರೋಶ, ಅಷ್ಟು ಆತನಿಗೂ ಆ ತಂದೆನ ನೋಡೋಕ್ಕಾಗದೇ ಇರೋಷ್ಟು ದ್ವೇಷ ತಂದೆ ಆ ಮಗನ ಮನಸ್ಸಲ್ಲಿದೆ. ಆಗ ಇದೇ ರೀತಿ ಆಗುವಾಗ ಅವರು ದಿನ ಎಲ್ಲ ಕಳೀತಾರೆ. ಹಿಂತಿರುಗಿ ಅದೇ ಒಂದೇ ಕಾರಲ್ಲಿ ತಂದೆ ಮಗ ಬರ್ತಾರೆ. ಆದರೆ ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಇವ್ರ ಮನೆಗೆ ಇವ್ರು ಹೋಗ್ತಾರೆ. ತಂದೆ ಮಗನ ಮಧ್ಯದಲ್ಲಿ ಮಾತಿಲ್ಲ, ಕತೆ ಇಲ್ಲ. ಆಗ ತಂದೆ ಎಷ್ಟು ನೋವು ಪಟ್ಟಿದ್ದಾರೆ ಅಂದರೆ, ನನ್ನ ಮಗ ನನ್ನ ಹತ್ರನೇ ಇದ್ದಿದ್ರೆ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ನನ್ನ ಮಗ ನನ್ನ ಹತ್ರ ಇದ್ದಿದ್ರೆ ನನ್ನ ಸರಿಸಮ ನನ್ನ ಮಗ ಇರ್ತಿದ್ದ, ನನ್ನ ಪದವಿ ಥರ ನನ್ನ ಮಗ ಇರ್ತಿದ್ದ ಅಂತ. ಅದು ಶನಿವಾರ ಆ ರೀತಿಯಾಗಿದೆ. ಇನ್ನೊಂದು ಶನಿವಾರ ತಂದೆ ಏನು ಮಾಡ್ತಾ ಇದ್ದಾರೆ, ಒಂದು ಪಟ್ಟಣಕ್ಕೆ ಹೊರಗಡೆ ಹೋಗುವಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಗಾಡಿಯಲ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಆ ತಂದೆನ ಅಡ್ಮಿಟ್ ಮಾಡ್ತಾರೆ. ಆ ತಂದೆ ಇಲ್ಲ, ಮರಣ ಹೊಂದಿದ್ದಾರೆ. ನಿಜ, ಇದು ನೋಡುವಾಗ ಎಷ್ಟು ಅಂದರೆ, ಇರುವಾಗ ತಂದೆ ಬೆಲೆ ಗೊತ್ತಾಗಲಿಲ್ಲ. ಇರುವಾಗ ತಂದೆನ ಒಂದು ಕ್ಷಮಿಸ್ಬಿಟ್ಟಿದ್ರೆ, ಅವತ್ತು ತಂದೆ ಹತ್ರ ಮಾತಾಡಿದರೆ ಆತನಲ್ಲಿ ಇರುವಂಥ ಎಷ್ಟೋ ಭಾರ ಕಡಿಮೆ ಆಗ್ತಿತ್ತೇನೋ. ಆದರೆ ಕ್ಷಮಿಸೋ ಗುಣ ಇಲ್ಲದೆ ಇರೋದ್ರಿಂದ ಅವತ್ತು ತಂದೆ ತೀರ್ಕೊಂಡ್ಮೇಲೆ ಆತನಿಗೆ ಇವಾಗಲೂ ಇರ್ಬೋದು, ನನ್ನ ತಂದೆ ಜೊತೆ ಇಷ್ಟೆಲ್ಲ ದಿನಗಳಿದೆಯಲ್ಲ, ನನ್ನ ತಂದೆನ ಒಂದು ಸಾರಿ ನಂಗೆ ಕ್ಷಮಿಸಿದರೆ ಎಷ್ಟೋ ಒಳ್ಳೇದಿತ್ತು ಅಂತ ಆತನ ಅಂದ್ಕೊಂಡಿರ್ಬೋದು. ಅದಕ್ಕೆ ನಾವು ಇವತ್ತು ಕಲಿಬೇಕಾಗಿರೋದೇನೆಂದರೆ, ನಾವು ಕ್ಷಮಿಸೋರಾಗಬೇಕು. ನಮಗೆ ಎಷ್ಟೋ ಅವಕಾಶಗಳಿದ್ದಾವೆ ಇವತ್ತು ಕ್ಷಮಿಸಲಿಕ್ಕೆ, ಆದರೆ ನಮಗೆ ಏನಂದ್ರೆ ಕ್ಷಮಿಸೋ ಮನಸ್ಸಿಲ್ಲ. ಅಷ್ಟು ನಮ್ಮನ್ನು ನಾವು ಏನು ಮಾಡ್ಕೊಂಡಿದ್ವಿ ಅಂದರೆ ಕಠಿಣ ಮಾಡ್ಕೊಂಡಿದ್ವಿ. ಆದರೆ ಕಠಿಣ ಮಾಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ನಾನು ನೀನು ಇಲ್ಲ. ಯಾವಾಗ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ. ನಮ್ಮ ಸೇವಕರು ಹೇಳ್ತಾ ಇದ್ರು ಯಾವಾಗಲೂ, ನಮ್ಮ ಮರಣದ ಸಮಯ ಹೆಂಗಿರ್ತೈತೆ ಅಂದರೆ ಸ್ಥಳ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ ಅಂತ. ಆದರೆ ನಾವು ಇನ್ನು ಯಾಕೆ ಈ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವೆಲ್ಲ ನಮ್ಮಿಂದ ಹೊರಗಡೆ ಹಾಕೋದಾದರೆ, ನಿಜವಾಗ್ಲೂ ದೇವರು ನಮ್ಮನ್ನು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮನ್ನು ಅಭಿವೃದ್ಧಿ ಮಾಡುವಂಥ ದೇವರಾಗಿದ್ದಾರೆ. ನಾವು ಇನ್ನೊಂದು ಉದಾಹರಣೆ ನಾನು ಹೇಳೋದಾದರೆ, ನಮಗೆಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿ, ನಮಗೆ ಆ ವ್ಯಕ್ತಿ ಏನಂದರೆ, ಆತನು ಸುಮಾರು ಒಂದು 60 ವರ್ಷ ಆಗಿದೆ. ಆತನು ಏನಂದರೆ ಒಂದು ಹೆಸರಾದಂಥ ವ್ಯಕ್ತಿ. ಆ ವ್ಯಕ್ತಿ ಆತನಿಗೆ ತುಂಬ ಹುಷಾರಿಲ್ಲದೆ ಆಗ್ತತೆ, ತುಂಬ ಬಲಹೀನತೆಗೆ ಒಳಗಾಗ್ತಾನೆ. ಆತನಿಗೆ ಗೊತ್ತಾಗ್ತತೆ ನಾನು ಜೀವಂತವಾಗಿ ಇರ್ತೀನೋ ಇಲ್ಲ ಅನ್ನೋದು. ಗೊತ್ತಾದಾಗ ಆತನ ನೋಡಲಿಕ್ಕೆ ಅನೇಕರು ಆತನ ಬೆಳೆಸಿದಂಥ ವ್ಯಕ್ತಿಗಳು ಅನೇಕರು ಆತನ ಹತ್ರ ಹೋಗ್ತಾರೆ. ಆತನ ಹತ್ರ ಹೋದಾಗ ಆತನು ಮನೇಲಿ ಇರಲಿಲ್ಲ. ಆತನು ಬರೋ ತನಕ ಕಾಯ್ತಾ ಇದ್ದಾರೆ. ಯಾಕೆ ಸರ್ ಎಲ್ಲಿ ಹೋಗಿದ್ರಿ, ಇಷ್ಟು ಹುಷಾರಿಲ್ಲದೆ ಇರೋ ಟೈಮಲ್ಲಿ ಎಲ್ಲಿ ಹೋಗಿದ್ರಿ ಅಂದರೆ, ಆತನು ಹೇಳ್ತಾನೆ, ನನಗೆ ಒಂದು ಒಳ್ಳೆ ಪದವಿಯಲ್ಲಿರುವಾಗ, ಒಂದು ಒಳ್ಳೆ ನನ್ನ ಮಾತುಗಾರಿಕೆ ಕೇಳುವಾಗ, ನಾನು ಹೇಳುವಾಗ, ನಾನು ಅನೇಕರ ಮೇಲೆ ಏನು ಮಾಡಿದ್ದೇನೆ ಅಂದರೆ ದ್ವೇಷ ಮಾಡಿದ್ದೀನಿ. ಅನೇಕರ ಮೇಲೆ ನಾನು ಆಕ್ರೋಶ ತೋರಿಸಿದ್ದೇನೆ. ಅನೇಕರಿಗೆ ನೇರವಾಗಿ ಮಾತಾಡಿ ಅವರ ಮನಸ್ಸುಗಳನ್ನು ಗಾಯ ಮಾಡಿದ್ದೇನೆ. ಹಾಗಾಗಿ ನಾನು ಏನಾದರೂ ಒಂದು ಸಮಯದಲ್ಲಿ ನಾನೇನಾದ್ರು ಮರಣ ಹೊಂದಿದ್ರೆ ಇದೆಲ್ಲ ಭಾರವನ್ನು ಒತ್ಕೊಂಡು ನಾನು ಹೋಗೋಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಇರುವಾಗಲೇ ಈ ಕೊನೆ ಕ್ಷಣದಲ್ಲಿ ನಾನು ಯಾರಿಗೆಲ್ಲ ಮನಸ್ಸು ನೋವು ಮಾಡಿದ್ದೀನೋ, ಮನಸ್ಸು ಗಾಯ ಮಾಡಿದ್ದೀನೋ ಅವ್ರ ಹತ್ರ ಎಲ್ಲ ಹೋಗಿ ಕ್ಷಮಾಪಣೆ ಕೇಳ್ತೀನಂತ ಒಂದು ದೇವರ ನಮ್ಮದೇ ಇರುವಂಥ ವ್ಯಕ್ತಿ ಆ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ದೇವರ ನಂಬಿದ್ದೀವಿ, ಪ್ರಾರ್ಥನೆ ಮಾಡ್ತೇವೆ, ಮತ್ತು ವಾಕ್ಯ ಓದ್ತೀವಿ, ಉಪವಾಸ ಮಾಡ್ತೇವೆ, ಇಷ್ಟೆಲ್ಲ ಮಾಡ್ತೇವೆ. ಆದರೆ ಇದರ ಮಧ್ಯದಲ್ಲಿ ಕ್ಷಮಾಪಣೆ ಗುಣ ಇಲ್ಲದೆ ನಾವು ಯಾವುದೇ ಆಶೀರ್ವಾದಗಳನ್ನು ಕಾಣಕ್ಕಾಗಲ್ಲ. ಇವತ್ತು ನಾವು ಇದುವರೆಗೂ ಏನೇ ಮಾಡಿರ್ಬೋದು, ಆದರೆ ಕೊನೆ ಗಳಿಗೆಯಲ್ಲಿ ನಾವಿರೋದ್ರಿಂದ ನಾವು ಒಂದು ತೀರ್ಮಾನ ಮಾಡಬೇಕಾಗಿದೆ. ನಿನಗೆ ಯಾರೇ ಮೋಸ ಮಾಡಿರ್ಬೋದು ಅವರನ್ನು ನೀನು ಕ್ಷಮಿಸು. ನಿನಗೆ ಯಾರೇ ಅನ್ಯಾಯ ಮಾಡಿರ್ಬೋದು ಅವರನ್ನು ನೀನು ಕ್ಷಮಿಸು. ಯಾರೇ ನಿನಗೆ ನಿನ್ನಲ್ಲಿರೋದೆಲ್ಲ ಕಿತ್ಕೊಂಡು ನಿನ್ನನ್ನು ಬರಗೈಯಲ್ಲಿ ಮಾಡಿ ಹೋಗಿರ್ಬೋದು ಅವರನ್ನು ನೀನು ಕ್ಷಮಿಸು. ನೀನು ಮಾಡದೇ ಇರೋವಂಥ ತಪ್ಪಿಗೆ ಅವರು ನಿನಗೆ ಶಿಕ್ಷೆ ಕೊಟ್ಟಿರ್ಬೋದು, ಅವರನ್ನು ನೀನು ಕ್ಷಮಿಸು. ಯಾಕೆಂದರೆ ಕ್ಷಮಿಸುವುದು ನಿನ್ನ ತಂದೆಯಾದ ದೇವರು, ನನ್ನ ತಂದೆಯಾದ ದೇವರು ನಮಗೆ ಕಲಿಸ್ಕೊಟ್ಟಿರೋದ್ರಿಂದ, ಆತನ ಮನಸ್ಸು ನಮ್ಮಲ್ಲಿರೋದ್ರಿಂದ ನಾವೇನು ಮಾಡಬೇಕಾಗಿದೆ ಅಂದರೆ ಇನ್ನೊಬ್ಬರನ್ನ ಕ್ಷಮಿಸುವ ಅಂಗಿನಲ್ಲಿ ನಾವಿದ್ದೀವಿ. ಯಾಕೆಂದರೆ ನಾವಿಲ್ಲಿ ಕುಂದ್ರಲಿಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಹೆಚ್ಚು ಕಡಿಮೆ ನಾವೆಲ್ಲರೂ ಪಾಪ ಮಾಡಿರೋರೆ, ತಪ್ಪು ಮಾಡಿರೋರೆ. ಹಾಗಾಗಿ ನಮ್ಮ ತಪ್ಪುಗಳನ್ನೇ ಯೇಸು ಕ್ರಿಸ್ತನು ಕ್ಷಮಿಸಿರುವಾಗ ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವ ಅಂಗಿನಲ್ಲಿದ್ದೀವಿ. ಕ್ಷಮಿಸಲೇಬೇಕಾದಂಥ ತೀರ್ಮಾನ ನಾವು ಒಬ್ಬೊಬ್ಬರು ಮಾಡ್ಕೊಳ್ಬೇಕಾಗಿದೆ. ಈ ವಾಕ್ಯದಿಂದ ನಾನು ತಿಳಿಪಡಿಸೋದು ಇಷ್ಟೇ. ಯಾಕೆಂದರೆ ಒಂದು ಕ್ಷಮಾಪಣೆ ನಮ್ಮ ಇತಿಹಾಸವನ್ನೇ ಬದಲಾಯಿಸ್ತದೆ. ಇವತ್ತು ಬೆಳಗ್ಗೆ ನಾವು ವಾಕ್ಯ ಕೇಳುವಾಗೆ ನಮ್ಮ ಸೇವಕರು ಹೇಳ್ತಾ ಇದ್ರು, ಒಂದು ಕ್ಷಮಾಪಣೆ ಅನ್ನೋದು ಪ್ರಪಂಚದ ಇತಿಹಾಸವನ್ನೇ ಬದಲಾಯಿಸುತ್ತೆ ಅಂತ. ಇವತ್ತು ನಿನ್ನ ಇತಿಹಾಸ, ನನ್ನ ಇತಿಹಾಸ ಬದಲಾಗಬೇಕಂದ್ರೆ ನನ್ನಲ್ಲಿರುವಂಥ ಒಂದು ಏನಿದೆಯಪ್ಪ, ನನ್ನಲ್ಲಿರುವಂಥ ಬಂಡುತನ, ದುರಾಸೆ, ಇನ್ನೊಬ್ಬರು ನೋಡಿದರೆ ಹೊಟ್ಟೆ ಕಿಚ್ಚು ಪಡೋದು, ಇನ್ನೊಬ್ಬರು ದ್ವೇಷ ಮಾಡೋ ಗುಣ, ಇವೆಲ್ಲವನ್ನ ನಾನು ತೊರೆದಾಗ ಮಾತ್ರ ನಿನ್ನ ಇತಿಹಾಸ ಬದಲಾಗಲಿಕ್ಕೆ ಸಾಧ್ಯ. ನಿನ್ನ ಇತಿಹಾಸ ಬದಲಾಗಬೇಕಂದ್ರೆ ನಾವು ಇನ್ನೊಬ್ಬರನ್ನ ಕ್ಷಮಿಸಲೇಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಕ್ಷಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನೀವು ನೆನಪು ಮಾಡ್ಕೊಳ್ರಿ. ಯಾಕೆಂದರೆ ನಿಮಗೆ ಯಾರು ಹತ್ತಿರ ಇದ್ದಾರೋ, ನೀವು ಕ್ಷಮಿಸೋಕ್ಕಾಗದೇ ಇರೋ ವ್ಯಕ್ತಿ ಹತ್ರ ಇದ್ರೆ ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಬಿಡ್ರಿ. ಎಲ್ಲೋ ದೂರ ಇದ್ರೆ ಅವ್ರಿಗೆ ಒಂದು ಫೋನ್ ಮಾಡಿ ಆಗಲಿ ನೀವು ಕ್ಷಮಾಪಣೆ ಕೇಳ್ಬಿಡ್ರಿ.
ಬಿಡ್ರಿ. ಯಾಕೆಂದರೆ ನಾವು ಕ್ಷಮಾಪಣೆ ಇನ್ನೊಬ್ಬರನ್ನ ಕ್ಷಮಿಸಲೇಬೇಕಾದಂಥ ಅಂಗಿನಲ್ಲಿರೋದ್ರಿಂದ ನಾವು ಪ್ರತಿಯೊಬ್ಬರನ್ನ ಕ್ಷಮಿಸೋಣ. ನಮ್ಮ ಹೃದಯದಲ್ಲಿರುವ ಭಾರವನ್ನು ನಾವು ಹಗುರ ಮಾಡಿಕೊಳ್ಳೋಣ. ಒಂದು ಪ್ರಾರ್ಥನೆ ಮಾಡೋಣ ನಾವೆಲ್ಲರೂ ಸೇರ್ಕೊಂಡು. ಪ್ರೀತಿ ಸ್ವರೂಪನಾದಂಥ ನನ್ನ ದೇವರೇ, ನೀನು ಕೊಟ್ಟಂಥ ಈ ಸಮಯಕ್ಕಾಗಿ ವಂದನೆ ಸ್ವಾಮಿ. ದೇವರೇ, ನೀನು ನಮ್ಮೆಲ್ಲರನ್ನ ದೇವರೇ ಕ್ಷಮಿಸಿರೋದ್ರಿಂದ ದೇವರೇ ಇವತ್ತು ನಾವಿಷ್ಟು ಚಂದವಾಗಿದ್ದೀವಿ ಸ್ವಾಮಿ. ಹೌದು ದೇವರೇ ಕರ್ತನೆ, ನಾವು ಇದುವರೆಗೂ ಸ್ವಾಮಿ ನಮ್ಮ ಹಠಮಾರಿತನದಿಂದಲೋ ದೇವರೇ, ನಮಗಿರುವಂಥ ದೇವರೇ ಪದವಿಗಳಿಂದಲೋ ದೇವರೇ, ನಮಗಿರುವಂಥ ಘನತೆಯಿಂದಲೋ ದೇವರೇ ಅಪ್ಪ, ಇನ್ನೊಬ್ಬರು ದೇವರೇ ಕರ್ತನೆ ಅವರು ತಪ್ಪು ಮಾಡಿದ್ರು ಕೂಡ ಅವರನ್ನು ಕ್ಷಮಿಸದೇ ಇದ್ದೇವೆ ಸ್ವಾಮಿ. ಆದರೆ ದೇವರೇ ಇವತ್ತೆಲ್ಲವನ್ನ ದೇವರೇ ಕರ್ತನೆ ನಾವೆಲ್ಲದನ್ನ ಸ್ವಾಮಿ, ನಮ್ಮ ಪದವಿನ, ನಮ್ಮ ಪ್ರತಿಷ್ಠೆಯನ್ನು, ನಮಗಿರುವಂಥ ಘನತೆಯನ್ನು, ನಮಗಿರುವಂಥ ಗೌರವನ ಪಕ್ಕಕ್ಕಿಡ್ತೇವೆ ಸ್ವಾಮಿ. ನಮಗೆ ಯಾರು ದ್ರೋಹ ಮಾಡಿದರೋ, ಯಾರು ಪಾಪ ಮಾಡಿ ಅಪ್ಪ ನಮಗೆ ತೊಂದರೆ ಕೊಟ್ಟಿದ್ದಾರೋ, ಯಾರು ನಮಗೆ ಮೋಸ ಮಾಡಿದರೋ, ಯಾರು ಅನ್ಯಾಯ ಮಾಡಿದರೋ ಅವರನ್ನು ನೆನಪು ಮಾಡ್ಕೊಳ್ತೇವೆ ಸ್ವಾಮಿ. ಅವರೆಲ್ಲರನ್ನು ನಾವು ಅಪ್ಪ ಮನಸ್ಸಾರೆ ಕ್ಷಮಿಸ್ತೇವೆ ಸ್ವಾಮಿ. ಯಾಕೆಂದರೆ ದೇವರೇ ನಾವು ನಿನ್ನ ಹಿಂಬಾಲಕರಾಗಿದ್ದೇವೆ, ನಿಮ್ಮ ಮನಸ್ಸು ನಮ್ಮಲ್ಲಿದೆ ದೇವರೇ. ಓ ಸ್ವಾಮಿ, ನಿಮ್ಮ ಮನಸ್ಸುಳ್ಳಂತ ನಾವು ದೇವರೇ ನಿನ್ನಂತೆ ಆಗ್ಬೇಕಂತ ಬಯಸ್ತೀರಾ ಸ್ವಾಮಿ. ಹೌದು ದೇವರೇ, ಇನ್ನು ಮುಂದೆ ದೇವರೇ ಕರ್ತನೆ ನಮ್ಮ ನಡವಳಿಕೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಯೋಚನೆಯಲ್ಲಿ ಸ್ವಾಮಿ ದೇವರೇ ನಾವು ನಿನ್ನ ಹಾಗೆ ಇರಲಿಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್.